ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಏನ್ ಮಾಡ್ತಾ ಇದೀವಮ್ಮ? ಧಾರವಾಡ ಪೇಡ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು 2 ಸ್ಕೂಪ್ ಸಕ್ಕರೆ ತಗೋಬೇಕು. ಮತ್ತೆ ಅದೇ ಮೆಜರ್ಮೆಂಟ್ ಅಲ್ಲಿ 1 ಸ್ಕೂಪ್ ಹಾಲಿನ ಪುಡಿ ತಗೊಂಡಿದೀನಿ. 1 ಲೋಟ ಹಾಲು, ಸ್ವಲ್ಪ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ. ಈಗ ನೋಡಿ, ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ಈಗ ಇದಕ್ಕೆ 2 ಸ್ಕೂಪ್ ಸಕ್ಕರೆ ಹಾಕೊಳ್ಳೋಣ. ಸ್ಕೂಪು ನೀರು ಹಾಕೊಳ್ಳೋಣ. ಇವಾಗ ಇದನ್ನ ಕೈ ಬಿಡ್ದಂಗೆ ನೀಟಾಗಿ ಚೆನ್ನಾಗಿ ಕರಗಿಸ್ಬೇಕು. ಇದನ್ನ ಚೆನ್ನಾಗಿ ಪಾಕ ಬರೋ ತನಕ ಇದನ್ನ ತಿರುಗಿಸ್ಕೊಡ್ತಾನೆ ಇರಬೇಕು. ನೋಡಿ, ಈ ತರ ನೊರೆ ತರ ಬಂದಿದೆಲ್ಲ ಹಂಗೆ ಸ್ವಲ್ಪ ತಿರುಗಿಸ್ಕೊಟ್ಕೊಂಡು ಇದನ್ನ ಆಫ್ ಮಾಡ್ಕೊಂಡು ಹಂಗೆ ತಿರುಗಿಸ್ಕೊಡ್ತಾ ಇರೋಣ. ನೊರೆ ಬಂದಾಗ ಸ್ಟವ್ ಆಫ್ ಮಾಡ್ಕೊಂಡು ಈ ತರ ತಿರುಗಿಸ್ಕೊಡ್ತಾ ಇರಿ ಗಟ್ಟಿ ಆಗೋ ತನಕ. ಇಲ್ಲಾಂದ್ರೆ ಇಲ್ಲ ಅಂಟ್ಕೊಂಡ್ಬಿಡುತ್ತೆ. ಇದನ್ನ ಹಂಗೆ ತಿರುಗಿಸ್ಕೊಡ್ತಾ ಇರ್ಬೇಕು. ಈ ತರ ಕೈ ಬಿಡ್ದಂಗೆ ತಿರುಗಿಸ್ಕೊಡ್ತಾ ಇರ್ಬೇಕು, ಇಲ್ಲ ಅಂದ್ರೆ ತಳ ಒತ್ಕೊಡುತ್ತೆ. ನೋಡಿ, ಈ ತರ ಸಕ್ಕರೆ ನೀಟಾಗಿ ಹಿಂಗ್ ಪುಡಿ ಆಗ್ಬೇಕು. ನೋಡಿ, ಇದನ್ನೆಲ್ಲ ನೀಟಾಗಿ ಇದನ್ನ ಜಡಿ ಇಟ್ಕೊಳ್ಳೋಣ. ಇದು ಉಂಡೆ ಇರಬಾರ್ದು. ಸಕ್ಕರೆ ಪುಡಿ ಎಲ್ಲ ಜಡಿ ಮಾಡಿ ಇಟ್ಕೊಂಡಿದೀವಿ. ಇವಾಗ ಪೇಡ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಎಷ್ಟು? 1 ಸ್ಪೂನ್ ಇದೆಯಾ? 1 ಸ್ಪೂನ್ ತುಪ್ಪ ಹಾಕೊಂಡಿದೀನಿ. ನೋಡಿ, ಹಾಲಿನ ಪುಡಿ ಹಾಕೊಂಡು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನ. ಇದು ಬ್ರೌನ್ ಕಲರ್ ಬರೋ ತನಕ ಹಿಂಗೆ ಕೈ ಬಿಡ್ದಂಗೆ ಚೆನ್ನಾಗಿ ಹುರ್ಕೋಬೇಕು. ಫುಲ್ಲು ಬ್ರೌನ್ ಕಲರ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಇವಾಗ ಇದಕ್ಕೆ ನೋಡಿ, ಸ್ವಲ್ಪನೇ ಹಾಲು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ತರ ಪೇಸ್ಟ್ ತರ ಆಗ್ಬೇಕು. ನೋಡಿ, 1 ಸ್ಪೂನು ಸಕ್ಕರೆ ಪುಡಿ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂತ ತಿರುಗಿಸ್ಕೊಡ್ಬೇಕು. ನಿಮ್ಗೆ ಸ್ವೀಟ್ ಎಷ್ಟು ಬೇಕು ಅಷ್ಟೆಷ್ಟು ಹಿಂಗೆ ಹಾಕೊಂಡು ತಿರುಗಿಸ್ಕೊಡ್ತಾ ಇರೋಣ. ಈ ತರ ನೀಟಾಗೆಲ್ಲ ಆರಿದ್ಮೇಲೆ ಈ ತರ ಕೈಯಲ್ಲಿ ನೀಟಾಗಿ ಕಲ್ಸ್ಕೊಂಬಿಡಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಇವಾಗ ಇಷ್ಟು ದೊಡ್ಡ ಉಂಡೆ ಮಾಡ್ಕೊಂಡು ಈಗ ಸಕ್ಕರೆ ಪುಡಿ ಇದೆಯಲ್ಲ ಇದ್ರ ಜೊತೆ ಹಿಂಗೆ ಮಿಕ್ಸ್ ಮಾಡೋಣ. ನೀವು ಇದು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ರೆಡಿ ಮಾಡ್ಕೊಳ್ಳಿ. ಧಾರವಾಡ ಪೇಡ ರೆಡಿ ಆಯ್ತು. ನಾವು ಕಮ್ಮಿ ಕ್ವಾಂಟಿಟಿಲಿ ಮಾಡ್ಕೊಂಡಿದೀವಿ. ನೀವು ಬೇಕಾದ್ರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಳಿ.